ನೀವೇ ನಿಮ್ಮ ಸ್ವಂತ ಬ್ಯಾಂಕ್ ಆಗಿ ಕ್ರಿಪ್ಟೋ ಕರೆನ್ಸಿ ಮುಖಾಂತರ ಅದು ಹೇಗೆ ವರ್ಕ್ ಆಗುತ್ತೆ, ಬ್ಯಾಂಕ್ ವರ್ಗೂ ಕ್ರಿಪ್ಟೋ ಕರೆನ್ಸಿವರೆಗೂ ಏನು ವ್ಯತ್ಯಾಸ ಅಂತ ಈ ವಿಡಿಯೋಲಿ ತಿಳ್ಕೊಳ್ಳೋಣ. ತುಂಬಾ ಇಂಪಾರ್ಟೆಂಟ್ ವಿಡಿಯೋ, ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ವಿಡಿಯೋನ ಹಾಗೆ ಸೇವ್ ಮಾಡ್ಕೊಳ್ಳಿ. ಸೊ ಎಕ್ಸಾಂಪಲ್ 5,000 ರೂಪಾಯಿ ನಾವು ಬ್ಯಾಂಕಲ್ಲಿ ಇಟ್ಟರೆ ಏನಾಗುತ್ತೆ, ಹೇಗೆ ವರ್ಕ್ ಆಗುತ್ತೆ ಅಂತ ನಾನು ಹೇಳ್ತೀನಿ. 5,000ನ ನೀವು ನಿಮ್ಮ ಬ್ಯಾಂಕ್ ಅಕೌಂಟ್ಗೆಲ್ಲ ಹಾಕೊಂತೀರ ಅನ್ಕೊಳ್ಳಿ, ಅಂದ್ರೆ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್. ಆ 5,000 ನಿಮ್ಮ ಬ್ಯಾಂಕಲ್ಲಿ ಸುಮ್ಮನೆ ಕೂತಿರಲ್ಲ. ಬ್ಯಾಂಕ್ ಅವರು ಏನು ಮಾಡ್ತಾರೆ ಅಂದ್ರೆ ಆ 5,000ನ ಬೇರೆಯವ್ರಿಗೆ ಲೋನ್ ಆಗಿ ಕೊಡೋದು, ಲ್ಯಾಂಡ್ ಪರ್ಚೇಸ್ ಮಾಡೋಕ್ಕೆ ಲೋನ್ ಕೊಡೋದು, ಎಕ್ಸೆಟ್ರಾ ಬೇರೆ ಎಲ್ಲದಕ್ಕೂ ಯೂಸ್ ಮಾಡ್ಕೊಂತಾರೆ. ನಿಮ್ಮ ದುಡ್ಡಲ್ಲಿ ಏನಿಲ್ಲ ಅಂದ್ರೂ 8.9% ಪ್ರಾಫಿಟ್ ಮಾಡ್ಕೊತಾರೆ. ಅದು ಆವ್ರೇಜ್. ಫ್ಯೂಚರಲ್ಲಿ ಲಾಭ ಕೊಡಲೇಬೇಕಲ್ವಾ? 8.9% ಇಂಟ್ರೆಸ್ಟ್ ಮಾಡ್ಕೊಂಡ್ರು ಕೂಡ ನಿಮಗೆ ಕೊಡೋದು ಬರೀ 0.01% ಪ್ರಾಫಿಟ್ ಅಷ್ಟೇ. ಲಾಂಗ್ ಟರ್ಮ್ಗೆ ನಿಮಗೆ ಕೊಡೋದು ಇಂಟ್ರೆಸ್ಟ್ ರೇಟ್ಸ್ ಪ್ರಕಾರ ಒಂದು 4 to 6% ಅಷ್ಟೇ. ಇದು ಬ್ಯಾಂಕ್ ಅವರು ದುಡ್ಡು ಮಾಡ್ಕೊಳ್ಳೋಂಥ ಒಂದು ರೀತಿ. ಅದೇ 5,000 ಕ್ರಿಪ್ಟೋ ವಾಲೆಟ್ ಅಲ್ಲಿ ಬ್ಲಾಕ್ ಚೈನ್ ಅಲ್ಲಿ ಹೇಗೆ ವರ್ಕ್ ಆಗುತ್ತೆ ಅಂತ ನಾನು ಹೇಳ್ತೀನಿ. 5,000ನ ನಿಮ್ಮ ಕ್ರಿಪ್ಟೋ ವಾಲೆಟ್ಗೆ ಹಾಕೊಂತೀರಾ ಅನ್ಕೊಳ್ಳಿ, ನೀವು ಏನು ಬೇಕಾದ್ರೂ ಮಾಡ್ಕೊಬೋದು. 5,000ನ ಮತ್ತೆ ರಿಟರ್ನ್ ತೊಗೊಬೋದು, ಯಾರಿಗೆ ಬೇಕಾದ್ರೂ ಕೊಡ್ಬೋದು ವಿಯಾ ಎನಿ ಪ್ಲಾಟ್ಫಾರ್ಮ್ಸ್. ಇಲ್ಲ ನಾನು ಇನ್ವೆಸ್ಟ್ ಮಾಡ್ತೀನಿ ಅಂದರೆ ಟೋಕನ್ಸ್ ಇದಾವೆ, BTC, ಇಥೇರಿಯಂ, ಇನ್ನು ಸುಮಾರು ಕಾಯಿನ್ಸ್ಗಳಿದಾವೆ. ಸೊ ಲಾಂಗ್ ಟರ್ಮ್ಗೆ ಅಂತ ಇಟ್ಟರೆ ನಿಮ್ಗೆ ಏನಿಲ್ಲ ಅಂದ್ರೂ 8 to 9% ಪ್ರಾಫಿಟ್ ಮಾಡುವಂಥ ಎಲ್ಲ ಪಾಸಿಬಿಲಿಟೀಸ್ ಕೂಡ ಇರ್ತವೆ. ನಿಮ್ಮ ದುಡ್ಡು ಯಾವುದೇ ಲಾಸ್ ಇಲ್ಲದೆ ನಿಮ್ಮ ಕೈಗೆ ಬಂದು ಸೇರುತ್ತೆ. ಗ್ಯಾಸ್ ಫೀಸ್ ಅನ್ನೋದಿರುತ್ತೆ, ಅದು ಕೂಡ ಕಮ್ಮಿ ಇರುತ್ತೆ. ಇಲ್ಲಿ ಯಾವುದೇ ರೀತಿಲೂ ಮಿಡಲ್ ಮ್ಯಾನ್ ಇರಲ್ಲ. ಸೊ ನಿಮ್ಗೆ ಅರ್ಥ ಆಯ್ತು ಅನ್ಕೊಂತೀನಿ ಬ್ಯಾಂಕಲ್ಲಿ ಇಟ್ಟರೆ ಮತ್ತೆ ಕ್ರಿಪ್ಟೋ ಕರೆನ್ಸಿ ಇಟ್ಟರೆ ಏನೇನು ವ್ಯತ್ಯಾಸ ಇರುತ್ತೆ ಅಂತ. ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ನ ಫಾಲೋ ಮಾಡ್ತಿಲ್ಲ ಅಂದರೆ ಫಾಲೋ ಮಾಡಿ. ಥ್ಯಾಂಕ್ ಯು.